ಆಳವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂಥ ಆ ಮುಸ್ಲಿಮ್ 3 ಜನ ಏಜೆಂಟ್ರೇನಿದಾರಲ್ಲ ಅವರು ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ನಿಂತ್ಕೊಳ್ತಾರಂತಂದ್ರೆ ಇವರಿಗೆ ನನ್ನ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ರಿ? ರೈತರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಇದರಲ್ಲಿ DJ ಹಳ್ಳಿ KG ಹಳ್ಳಿ ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲಿಗೆ ಹೋದಂಥ ಮುಸ್ಲಿಂ ಕಿಡಿಗೇಡಿಗಳು ಗೂಂಡಾಗಳು ಜೈಲಿಗೆ ಹೋದವ್ರಿಗೆ ಮನೆ ಹೋಗಿ 5-5 ಸಾವಿರ ಎಣಿಸಿ ಕೊಟ್ಟರಲ್ಲ ಓಪನ್ ಆಗಿ. ಅವ್ರು ಹೊರಗಡೆ ಬಂದ ಮೇಲೆ ಮಾಲೆ ಹಾಕಿ ಮೆರವಣಿಗೆ ಮಾಡಿದಾರಲ್ಲ. ಯಾರಿಗೆ? ಗುಂಡಾಗಳಿಗೆ, ಪೊಲೀಸ್ ಸ್ಟೇಷನ್ ಸುಟ್ಟವ್ರಿಗೆ. ಸೊ ಈಗ ರೈತರ ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ರಿ. ನೀವು ಕೊಡ್ಬೋದು 2 ಕೋಟಿ, ನಿಮಗೇನೂ ಅಲ್ಲ. ಎಡಗಡೆ ಜೇಬಿನ 2 ಕೋಟಿ ಇರುತ್ತೆ ನಿಮ್ಮ ಇದರಲ್ಲಿ. ಇವತ್ತು ಈ ರೀತಿ ಮೋಸ ಮಾಡೋದ ನೀವು? ನಾನು ಹೇಳೋದು ಜಮೀರ್ ಅಹ್ಮದ್ ಅವರೇ, ನೀವೇ ಇದಕ್ಕೆ ಕಾರಣಕರ್ತರಿದ್ದೀರಿ. ಇವರಿಬ್ಬರು ಗಂಡ ಹೆಂಡತಿ ಕಣ್ಣೀರು ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಸತ್ರ ನಿಮ್ಮನ್ನು ಒದ್ದ ಒಳಗಡೆ ಹಾಕಬೇಕು. ಏನು ಮಾಡ್ತಾ ಇದ್ದೀರಿ? ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ ಏನು ಮಾಡ್ತಾ ಇದ್ದೀರಿ? ಇದನ್ನು ಸ್ವಲ್ಪ ಕೇಳ್ಕೊಳ್ಳಿ ಇದನ್ನು. ಸೊ ನಾನು ಹೇಳೋದು ಇದು ಭಾಳ ಗಂಭೀರವಾದಂಥದ್ದಿದೆ. 2 ಕೋಟಿ ನಿಮಗೆ ಭಾಳ ಸಣ್ಣ ಅಮೌಂಟ್ ಇರ್ಬೋದು, ಆದರೆ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರೆ. ಅವರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ. ಅವ್ರ ಹೊಟ್ಟೆ ಮೇಲೆ ಕಾಲು ಹಾಕ್ತೀರಿ. ಸೊ ಇದು ಭಾಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸಹಿತ ಧೈರ್ಯ ಕೊಟ್ಟಿದ್ದೀವಿ. ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿಲ್ಲ, ನೀವು ಸಾಯಬೇಡಿ, ನೀವು ಕೊರಗಬೇಡಿ, ಕಣ್ಣೀರು ಹಾಕಬೇಡಿ ಅಂತನ್ನುವಂಥದ್ದು ಹೇಳಿದ್ದೀನಿ. ನಾನು ಅವ್ರ ಪರವಾಗಿ ನಿಂತ್ಕೊಂಡು, ರೈತರ ಪರವಾಗಿ ನಿಂತ್ಕೊಂಡು, ಒಂದೊಂದು ಪೈಸಾ ಅದರೊಳಗೆ 1 ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. SP DC ಅವರು ನಾನು ಇವತ್ತು ಭೇಟಿ ಆಗ್ತೇನೆ. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ? ಯಾರು ಬಾಲ ಆಡಿಸ್ತಾ ಇದ್ದೀರಿ ನೀವು? ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ? ಕಾನೂನು ಪರವಾಗಿನೋ ಅಥವಾ ಜಮೀರ್ ಪರವಾಗಿನೋ, ಅಧಿಕಾರಿಗಳ ಪರವಾಗಿನೋ, ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ? ನಿಮಗೆ ಕಾನೂನು ಏನು ಹೇಳುತ್ತೆ? ಇವರು 5 ವರ್ಷ ಇರೋದು, ನೀವು 60 ವರ್ಷ ಇರ್ತಾರೆ. ನೀವು ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ. ನೀವು ಮಾಡಿದಂಥ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಆಳವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂಥ ಆ ಮುಸ್ಲಿಮ್ 3 ಜನ ಏಜೆಂಟ್ರೇನಿದಾರಲ್ಲ ಅವರು ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹ್ಮದ್ ನಿಂತ್ಕೊಳ್ತಾರಂತಂದ್ರೆ ಇವರಿಗೆ ನನ್ನ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಯಾರ ಪರವಾಗಿ ನಿಂತ್ಕೊಳ್ತಾ ಇದ್ರಿ? ರೈತರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಇದರಲ್ಲಿ DJ ಹಳ್ಳಿ KG ಹಳ್ಳಿ ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲಿಗೆ ಹೋದಂಥ ಮುಸ್ಲಿಂ ಕಿಡಿಗೇಡಿಗಳು ಗೂಂಡಾಗಳು ಜೈಲಿಗೆ ಹೋದವ್ರಿಗೆ ಮನೆ ಹೋಗಿ 5-5 ಸಾವಿರ ಎಣಿಸಿ ಕೊಟ್ಟರಲ್ಲ ಓಪನ್ ಆಗಿ. ಅವ್ರು ಹೊರಗಡೆ ಬಂದ ಮೇಲೆ ಮಾಲೆ ಹಾಕಿ ಮೆರವಣಿಗೆ ಮಾಡಿದಾರಲ್ಲ. ಯಾರಿಗೆ? ಗುಂಡಾಗಳಿಗೆ, ಪೊಲೀಸ್ ಸ್ಟೇಷನ್ ಸುಟ್ಟವ್ರಿಗೆ. ಸೊ ಈಗ ರೈತರ ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ರಿ. ನೀವು ಕೊಡ್ಬೋದು 2 ಕೋಟಿ, ನಿಮಗೇನೂ ಅಲ್ಲ. ಎಡಗಡೆ ಜೇಬಿನ 2 ಕೋಟಿ ಇರುತ್ತೆ ನಿಮ್ಮ ಇದರಲ್ಲಿ. ಇವತ್ತು ಈ ರೀತಿ ಮೋಸ ಮಾಡೋದ ನೀವು? ನಾನು ಹೇಳೋದು ಜಮೀರ್ ಅಹ್ಮದ್ ಅವರೇ, ನೀವೇ ಇದಕ್ಕೆ ಕಾರಣಕರ್ತರಿದ್ದೀರಿ. ಇವರಿಬ್ಬರು ಗಂಡ ಹೆಂಡತಿ ಕಣ್ಣೀರು ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ. ಸತ್ರ ನಿಮ್ಮನ್ನು ಒದ್ದ ಒಳಗಡೆ ಹಾಕಬೇಕು. ಏನು ಮಾಡ್ತಾ ಇದ್ದೀರಿ? ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ ಏನು ಮಾಡ್ತಾ ಇದ್ದೀರಿ? ಇದನ್ನು ಸ್ವಲ್ಪ ಕೇಳ್ಕೊಳ್ಳಿ ಇದನ್ನು. ಸೊ ನಾನು ಹೇಳೋದು ಇದು ಭಾಳ ಗಂಭೀರವಾದಂಥದ್ದಿದೆ. 2 ಕೋಟಿ ನಿಮಗೆ ಭಾಳ ಸಣ್ಣ ಅಮೌಂಟ್ ಇರ್ಬೋದು, ಆದರೆ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರೆ. ಅವರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ. ಅವ್ರ ಹೊಟ್ಟೆ ಮೇಲೆ ಕಾಲು ಹಾಕ್ತೀರಿ. ಸೊ ಇದು ಭಾಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸಹಿತ ಧೈರ್ಯ ಕೊಟ್ಟಿದ್ದೀವಿ. ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳೋಂಗಿಲ್ಲ, ನೀವು ಸಾಯಬೇಡಿ, ನೀವು ಕೊರಗಬೇಡಿ, ಕಣ್ಣೀರು ಹಾಕಬೇಡಿ ಅಂತನ್ನುವಂಥದ್ದು ಹೇಳಿದ್ದೀನಿ. ನಾನು ಅವ್ರ ಪರವಾಗಿ ನಿಂತ್ಕೊಂಡು, ರೈತರ ಪರವಾಗಿ ನಿಂತ್ಕೊಂಡು, ಒಂದೊಂದು ಪೈಸಾ ಅದರೊಳಗೆ 1 ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. SP DC ಅವರು ನಾನು ಇವತ್ತು ಭೇಟಿ ಆಗ್ತೇನೆ. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ? ಯಾರು ಬಾಲ ಆಡಿಸ್ತಾ ಇದ್ದೀರಿ ನೀವು? ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ? ಕಾನೂನು ಪರವಾಗಿನೋ ಅಥವಾ ಜಮೀರ್ ಪರವಾಗಿನೋ, ಅಧಿಕಾರಿಗಳ ಪರವಾಗಿನೋ, ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ? ನಿಮಗೆ ಕಾನೂನು ಏನು ಹೇಳುತ್ತೆ? ಇವರು 5 ವರ್ಷ ಇರೋದು, ನೀವು 60 ವರ್ಷ ಇರ್ತಾರೆ. ನೀವು ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ.
ನೀವು ಮಾಡಿದಂಥ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.